ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೆ ಸಂಚಾರಿ ಇಲಾಖೆ, ಈ ಎರಡೂ ಇಲಾಖೆಗಳು ಜನರ ಪ್ರಾಣಕ್ಕೆ ಕಿಮ್ಮತ್ತು ಕೊಡ್ತಿಲ್ಲ. ರಸ್ತೆಗೆ ಇಳಿದ್ರೆ ಜೀವ ಉಳಿಸ್ಕೊಂಡು ವಾಪಸ್ ಮನೆಗೆ ಹೋಗೋದೇ ಜನರಿಗೆ ದೊಡ್ಡ ಸವಾಲಾಗೋಗಿದೆ. ಹೀಗಂತ ಸುಖ ಸುಮ್ಮನೆ ಆರೋಪ ಮಾಡ್ತಿಲ್ಲ, ಬದಲಾಗಿ ಸಾಕ್ಷಿ ಸಮೇತ ಇನ್ಸೈಡ್ ರಶ್ ನ್ಯೂಸ್ ಪ್ರಕರಣಕ್ಕೆ ಒಂದು ಬೆಳಕು ಚೆಲ್ಲೋಕೆ ಮುಂದಾಗಿದೆ. ಬಿಗ್ ಎಕ್ಸ್ಕ್ಲೂಸಿವ್, ಇದು ನಮ್ಮಲ್ಲಿ ಮಾತ್ರ. ಇನ್ಸೈಡ್ ರಶ್ ಎಕ್ಸ್ಕ್ಲೂಸಿವ್. ಮಮ್ಮಿ ಮನೆಗೆ ಹೋಗೋಣ ಹೀಗಂತ 8 ವರ್ಷದ ಪುಟಾಣಿ ತನ್ನ ಅಮ್ಮನ್ನ ಕರ್ಕೊಂಡು ಕಾರಲ್ಲಿ ಪ್ರಯಾಣ ಮಾಡ್ತಿರುತ್ತೆ. ಎಲ್ಲ ಖುಷಿಯಾಗೆ ಮನೆಗೆ ರೀಚ್ ಆಗಿಬಿಡ್ತೀವಿ, ಇವತ್ತೆಲ್ಲ ಸರಿಯಾಗಿ ಆಗಿದೆ ಅಂತ ಲೆಕ್ಕಾಚಾರ ಹಾಕೊಂಡಿರ್ತಾರೆ. ಆದರೆ ಈ ಎಲ್ಲ ಲೆಕ್ಕಾಚಾರ ತಲೆ ಕೆಳಗಾಗಿದೆ. ಬರೀ ಅಮ್ಮ ಮಗಳ ಲೆಕ್ಕಾಚಾರ ಮಾತ್ರ ಅಲ್ಲ, ಅವರು ಓಡಿಸ್ತಿದ್ದ ಕಾರು ಕೂಡ ತಲೆ ಕೆಳಗಾಗಿದೆ. ಎಸ್, ಮೂಲಭೂತ ಸೌಕರ್ಯ ಒದಗಿಸೋದು BBMP ಕರ್ತವ್ಯ, ಹಾಗೆ ಸಂಚಾರಿ ನಿಯಮಗಳನ್ನು ಜಾರಿಗೆ ತರೋದು ಸಂಚಾರಿ ಇಲಾಖೆಯ ಜವಾಬ್ದಾರಿ. ಈ ಪ್ರಕರಣದಲ್ಲಿ ಈ ಎರಡೂ ಇಲಾಖೆಗಳು ವಿಫಲ ಆಗಿವೆ. ಇದರ ಪರಿಣಾಮ ನಗರದ ಚಂದ್ರ ಲೇಔಟ್ ಮುಖ್ಯ ರಸ್ತೆಯಲ್ಲಿ ತಾಯಿ ಹಾಗೆ ಅವರ 8 ವರ್ಷದ ಮಗಳು ಹೋಗ್ತಾ ಇದ್ದ ಕಾರು ಡಿವೈಡರ್ಗೆ ಗುದ್ದಿ ಕಾರು ಮಗಚ್ಕೊಂಡಿದೆ. ಹೌದು, ಮೋಟಾರ್ ವೆಹಿಕಲ್ ಆ್ಯಕ್ಟ್ ಸಂಚಾರಿ ನಿಯಮಗಳ ಪ್ರಕಾರ ಡಿವೈಡರ್ ಹಾಕಿದರೆ ಡಿವೈಡರ್ನ ಆರಂಭ ಭಾಗ ಹಾಗೂ ಕೊನೆ ಭಾಗಕ್ಕೆ ರಿಫ್ಲೆಕ್ಷನ್ ಹಾಕಿರಬೇಕು. ಆದರೆ ಇದು ಪಾಲನೆನೇ ಆಗಿಲ್ಲ. ಇದು ಹಾಕಬೇಕಾಗಿರೋದು BBMP, ಹಾಗೆ ಅದನ್ನ ಹಾಕೋದಕ್ಕೆ ನಿರ್ದೇಶನ ನೀಡಬೇಕಾಗಿದ್ದು ಸಂಚಾರಿ ಇಲಾಖೆ ಜವಾಬ್ದಾರಿ. ಆದರೆ ಇಲ್ಲಿ ಆ ಎರಡೂ ಇಲಾಖೆಗಳು ವಿಫಲ ಆಗಿದೆ. ಕಾರು ಹೈಯರ್ ಎಂಡ್ ಫೀಚರ್ ಸೇಫ್ಟಿ ಇರೋ ಕಾರಣ, ಕಡೆಗೆ ಅದೃಷ್ಟವೂ ಅವರ ಕೈ ಹಿಡಿದ ಕಾರಣ ಸಣ್ಣ ಪುಟ್ಟ ಗಾಯಗಳ ಜೊತೆ ಅಮ್ಮ ಮಗಳು ಬಚಾವಾಗಿದ್ದಾರೆ. ಆದರೆ ಇದೇ ಆಟೋ ಅಥವಾ ಬೇಸಿಕ್ ಸುರಕ್ಷತೆ ಇರೋ ಕಾರು ಹೀಗೆ ಪಲ್ಟಿ ಹೊಡೆದಿದ್ರೆ ಅನಾಹುತ ಫಿಕ್ಸ್. ರೀ ಸ್ವಾಮಿ, ಸಮಸ್ಯೆ ಆದಾಗ ಪರಿಹಾರ ಸಾಂತ್ವನ ಕೊಡೋದನ್ನ ಬಿಡಿ, ಮುನ್ನೆಚ್ಚರಿಕೆ ವಹಿಸಿ ಅಂತ ನಗರದ ಹಲವಾರು ಕಡೆ ಹೀಗೆ ಅಡ್ಡಾದಿಡ್ಡಿ ಇರೋ ಡಿವೈಡರ್ಗಳ ಸ್ಥಿತಿ ಕಂಡ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇಂಥ ಪ್ರಕರಣಗಳು ನಡೀತಾ ಇರೋದು ಇದೇನು ಮೊದಲಲ್ಲ. ಬೆಂಗಳೂರು ಎಷ್ಟು ದೊಡ್ಡದಿದೆಯೋ ಪ್ರಕರಣಗಳು ಅಷ್ಟೇ ಜಾಸ್ತಿ ಆಗ್ತಾ ಇದೆ. ಇಂಥ ಪ್ರಕರಣಗಳು ನಿಮ್ಮ ಕಣ್ಣಿಗೂ ಕಂಡು ಬಂದರೆ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮುಖಾಂತರ ಮಾಹಿತಿನ ಶೇರ್ ಮಾಡಿ. ಆ ಪ್ರಕರಣದ ಬೆನ್ನತ್ತೋ ಕೆಲಸನ ಇನ್ಸೈಡ್ ರಶ್ ನ್ಯೂಸ್ ಮಾಡುತ್ತೆ. ಬ್ಯೂರೋ ರಿಪೋರ್ಟ್, ಇನ್ಸೈಡ್ ರಶ್ ನ್ಯೂಸ್.